ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಜಯಲಲಿತಾ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವಾಗ ಲಲಿತಂಗೆ ಮರು ಮಾಂಗಲ್ಯ ಧಾರಣೆ ಅಂತ ಪೂಜೆ ಮಾಡಿಸ್ಬೇಕು ಅಂತ ಅವ್ರ ಅಜ್ಜಿ ಹೊರಟಿದ್ದಾರೆ. ಈ ವಿಷಯ ಅಜ್ಜಿಗೆ ಹೆಂಗೆ ಗೊತ್ತಾಯಿತು ಅಂತಂದರೆ, ಲಲಿತನ ಅಜ್ಜಿನೂ ಲಲಿತನೂ ಸೇರಿಕೊಂಡು ಒಂದು ದಿವಸ ಈ ಮಹೇಶ್ವರಿ ಕೂಡ ಕಾಟನ ತಡಿಲಾರ್ದೆ ಫೋನ್ ಮಾಡಿರ್ತಾರೆ. ಈ ಥರ ಇದೆ ಬೀಗ್ರೆ, ಏನು ಮಾಡೋದು ಹೇಳಿ, ನಿಮ್ಮ ಮಗಳು ಇಷ್ಟು ಹಿಂಸೆ ಕೊಡ್ತಿದ್ದಾಳೆ ಲಲಿತಂಗೆ ಅಂತೇಳಿ ಆ ಅಜ್ಜಿ ಹೇಳಿರುತ್ತೆ. ಅದನ್ನು ಕೇಳಿಸ್ಕೊಂಡು ಏನೂ ಗೊತ್ತಿಲ್ಲ ನನಗೆ ಅವರಮ್ಮ ಬಂದಿರ್ತಾರೆ. ಲಲಿತಾ ಅಜ್ಜಿ ಅಂದರೆ ಮಹೇಶ್ವರಿ ಅಮ್ಮ ಬಂದಿರ್ತಾರೆ. ಬಂದು ಏನು ಎಲ್ಲರೂ ಚೆನ್ನಾಗಿದ್ದಾರಾ ಹಾಗೆ ಹೇಗೆ ಅಂತ ವಿಚಾರಿಸಿದಾಗ, ಎಲ್ಲ ಸೂಪರಾಗಿದ್ದಾರೆ, ಎಲ್ಲ ಚೆನ್ನಾಗಿದ್ದಾರಮ್ಮ, ಏನೂ ತೊಂದರೆ ಇಲ್ಲ ಅಂತ ಮಹೇಶ್ವರಿ ಹೇಳ್ತಾಳೆ. ಆದರೆ ಅಲ್ಲಿ ಯಾರೂ ಚೆನ್ನಾಗೇ ಇರಲ್ಲ, ಚೆನ್ನಾಗಿರೋಕ್ಕೆ ಬಿಟ್ಟರೆ ತಾನೇ ಚೆನ್ನಾಗಿರೋದು, ಯಾರೂ ಚೆನ್ನಾಗೇ ಇರಲ್ಲ. ಆದ್ದರಿಂದ ಅವ್ರ ಅಮ್ಮಂಗೆ ಸ್ವಲ್ಪ ಕೋಪ ಇರುತ್ತೆ. ಪ್ರತಿಯೊಂದು ಕೆಲಸನೂ ಮಹೇಶ್ವರಿನೇ ಮಾಡಬೇಕು ಅಂತೇಳ್ಬಿಟ್ಟು, ಪಮ್ಮಿ ನೀನೇ ಮಾಡು ಪಮ್ಮಿ ನೀನೇ ಮಾಡು, ಎಲ್ಲ ಕೆಲಸನೂ ನೀನೇ ಮಾಡು, ಕಾಫಿ ನೀನೇ ಮಾಡು, ಅಡುಗೆ ನೀನೇ ಮಾಡು, ಎಲ್ಲದೂ ಅವಳೇ ಮಾಡಲಿ ಅಂತ ಹೇಳ್ತಾ ಇರುತ್ತೆ. ಈ ಕಡೆ ಬಂದು ಮರು ಮಾಂಗಲ್ಯ ಧಾರಣೆ ಅಂತ ಹೇಳಿದ್ದಕ್ಕೆ ಇವಳು ಲಲಿತಾ ಖುಷಿಯಾಗಿದ್ದಾಳೆ, ಹೌದು. ಆದರೆ ಬಂದು ಕ್ಯೂಟೆಕ್ಸ್ ನೈಲ್ ಪಾಲಿಷನ್ನು ಹಾಕ್ಕೊಳ್ತಾ ಇರ್ತಾಳೆ. ಆವಾಗ ನೈಲ್ ಪಾಲಿಷ್ ಹಾಕ್ಕೊಡ್ತಾ ಇದ್ದಾಗ ಅವಳು ಗಂಡ ಅಲ್ಲಿಗೆ ಬರ್ತಾನೆ. ಬಂದುಬಿಟ್ಟು, ಏನು ಮಾಡ್ತಾಯಿದ್ದೀಯ ಲಲಿತಾ ನೀನು ಅಂತ, ಇದೇನು ಮರು ಮಾಂಗಲ್ಯ ಧಾರಣೆ, ಇದೆಲ್ಲ ಪ್ಲ್ಯಾನ್ ಯಾರ್ದು, ನಿಂದೇನಾ ಅಂತ ಕೇಳ್ತಾನೆ. ಅಯ್ಯೋ ದೊರೆ, ನನಗಂತೂ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಅಜ್ಜಿ ಇದನ್ನೆಲ್ಲ ಏರ್ಪಾಡು ಮಾಡಿದ್ದಾರೆ, ನನಗೆ ಗೊತ್ತಿಲ್ಲ ಇದೆಲ್ಲ ಅಂತ ಹೇಳ್ತಾಳೆ. ಅಜ್ಜಿ ಏನಕ್ಕೆ ಮಾಡ್ತಾರೆ, ನಮ್ಮದು ಮದುವೆ ಆಗಿರೋದ್ರಿಂದ ಮತ್ತೊಂದು ಸಲ ಮದುವೆ ಅಂತ ಎಂತಕ್ಕೆ ಮಾಡ್ತಾರೆ ಅಂತ ಕೇಳ್ತಾನೆ. ಅದೇನೋ ನಂಗೆ ಗೊತ್ತಿಲ್ಲ, ನಿಮ್ಮ ಅಜ್ಜಿನೇ ಕೇಳ್ಕೋಬೇಕು, ನಿಮ್ಮ ಅಜ್ಜಿ ನೋಡ್ತಾ ಇರೋದೇ ನಾನು ಇದೇ ಫಸ್ಟು, ನಾನು ನೋಡೇ ಇಲ್ಲ ನಿಮ್ಮ ಅಜ್ಜಿ ಹೆಂಗಿದ್ದಾರೆ ಅಂತಲೂ ನನಗೆ ಗೊತ್ತಿರಲಿಲ್ಲ, ಮನೆಗೆ ಬಂದಾಗಲೇ ನನಗೆ ಗೊತ್ತು, ನನಗೆ ಗೊತ್ತೇ ಇಲ್ಲ ದೊರೆ, ಈ ವಿಷಯ ಎಲ್ಲ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾಳೆ. ಆಮೇಲೆ ಮತ್ತು ಅಮ್ಮ ಬೇಜಾರು ಮಾಡ್ಕೊಂಡಿದ್ದಾರಲ್ಲ, ಅಮ್ಮನಿಗೂ ಈ ವಿಷಯ ಗೊತ್ತಿಲ್ಲ ಅಂತ. ಹೌದು, ಅಮ್ಮನಿಗೂ ಗೊತ್ತಿಲ್ಲ ಅಂತ, ಅತ್ತೆಗೂ ಗೊತ್ತಿಲ್ಲ ಅಂತ ಕಾಣುತ್ತೆ, ನನಗೂ ಗೊತ್ತಿಲ್ಲ ಈ ವಿಷಯ ಏನು ಅಂತೇಳಿ, ನೀವು ಹೋಗಿ ನಿಮ್ಮ ಅಜ್ಜಿನೇ ಕೇಳಬೇಕು ಅಂತ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆಮೇಲೆ ಕಟ್ಔಟನ್ನು ಇಟ್ಕೊಂಡು ಅದನ್ನು ಇದು ಮಾಡ್ತಿರ್ತಾಳೆ, ಅದನ್ನೇ ಕಟ್ಔಟನ್ನೇ ಇಟ್ಕೊಂಡು ಅದ್ರ ಜೊತೆನೇ ಖುಷಿ ಪಡು ಅಂತ ಹೇಳ್ಕೊಂಡು ಅವನ ಪಾಡಿಗೆ ಅವನು ಹೊರಟೋಯ್ತಾನೆ. ಆವಾಗ ಇಷ್ಟೆಲ್ಲ ಮಾತಾಡಿ ಅವನು ಹೋದ್ಮೇಲೆ ಕಟ್ಔಟನ್ನು ನೋಡಿಕೊಂಡು ಇವಳು, ನೋಡಿದವರೆ ಹೆಂಗಂತಾರೆ, ನಿನ್ನ ಕಟ್ಔಟ್ ನೋಡಿಕೊಂಡೇ ನಾನು ಖುಷಿ ಪಡಬೇಕು ಅಂತೇಳಿ. ಆಮೇಲೆ ಏನು ಮಾಡ್ತಾಳೆ ಲಲಿತಾ, ಕಟ್ಔಟನ್ನ ಅಜ್ಜಿ ಮುಂದೆ ತರಬೇಕು. ನೆನ್ನೆ ರೂಮಲ್ಲಿ ನೋಡಿರುತ್ತೆ ಅಜ್ಜಿ, ಆದರೆ ನೋಡ್ದಂಗೆ ಆ್ಯಕ್ಟಿಂಗ್ ಮಾಡಿ ಅದನ್ನು ಮುಚ್ಚಿಡು ಅಂತ ಹೇಳ್ತಾನೆ, ಮುಚ್ಚಿಟ್ಟಿರ್ತಾಳೆ. ಇವತ್ತೇನು ಮಾಡ್ತಾಳೆ, ಕಟ್ಔಟನ್ನು ತೊಗೊಂಡು ಬಂದು ಅಜ್ಜಿ ಮುಂದೆ ತೋರಿಸ್ಬೇಕು, ಎಸಿತಾ ಇದ್ದೀನಿ ಅನ್ನಂಗೆ. ಅಲ್ಲಿ ಅತ್ತೆಗೂ ಅನುಮಾನ ಬರಬಾರ್ದು, ಆ ಥರ ಇವ್ರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅಜ್ಜಿ ಮೊಮ್ಮಗಳು ಎಲ್ಲ. ಆಮೇಲೆ ಅದನ್ನು ಕಟ್ಔಟನ್ನು ತಂದುಬಿಟ್ಟು ಹಾಲಲ್ಲಿ ಇನ್ನೇನು ತೊಗೊಂಡೋಗಿ ಎಸಿಬೇಕು, ಬೇಗ ತೊಗೊಂಡೋಗಿ ಎಸಿ, ಅಮ್ಮ ಬಂದರೆ ಬೈತಾರೆ, ತೊಗೊಂಡೋಗಿ ಎಸಿ ಅಂತ ಹೇಳ್ತಾಳೆ. ಇನ್ನೇನು ಎತ್ಕೊಂಡು ಹೋಗಬೇಕು ಅಷ್ಟೊತ್ತಿಗೆ ಅವ್ರ ಅಮ್ಮ ಬಾಗಿಲು ಮುಂದ್ಗಡೆ ಬಾಗಿಲಲ್ಲಿ ಬರ್ತಾರೆ. ಬಂದ ತಕ್ಷಣ ಅಯ್ಯೋ ಸಿಕ್ಕಾಕೊಂಡ್ವಲ್ಲ ಅಂತ ಮಹೇಶ್ವರಿ ಏನು ಗೊಳಾಡ್ತಿರ್ತಾಳೆ. ಅಜ್ಜಿ ಬಂದೇ ಬಿಟ್ಟರು ಅಂತ ಇವರು ಮಾತಾಡ್ತಿರ್ತಾರೆ. ಇದೇನಿದು ಅಂತ ಕೇಳುತ್ತೆ ಅಜ್ಜಿ. ಆವಾಗ ಕಟ್ಔಟು ಅಜ್ಜಿ ದೊರೆದು ಅಂತ ಹೇಳಿ, ಇದೇನಕ್ಕೆ ಇಟ್ಕೊಂಡಿದೀಯಾ ಅಂತಂದರೆ, ಮತ್ತು 48 ದಿವಸ ಮುಟ್ಬಾರ್ದಂತೆ, ಮಾತಾಡಿಸ್ಬಾರ್ದಂತೆ ದೊರೆನ, ಅದಕ್ಕೆ ನಾನು ಒಂದು ಪ್ಲ್ಯಾನ್ ಮಾಡಿ ನಾನು ಈ ಕಟ್ಔಟನ್ನು ಮಾಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಅಜ್ಜಿ, ಯಾವಾಗ ಮಾತಾಡಬೇಕು ಅನಿಸುತ್ತೆ ಆವಾಗ ನಾನು ದೊರೆ ಹತ್ರ ಇದನ್ನೇ ಮಾತಾಡ್ತಾ ಇರ್ತೀನಿ, ಅದಕ್ಕೋಸ್ಕರ ಕಟ್ಔಟನ್ನು ಇಟ್ಕೊಂಡಿದ್ದೀನಿ ಅಜ್ಜಿ ಅಂತ ಹೇಳ್ತಾರೆ. ಆವಾಗ ಮಹೇಶ್ವರಿ ಏನಿದೆಲ್ಲ ಅಂತ ಕೇಳಿದಾಗ, ಏನೂ ಏನೂ ಇಲ್ಲ ಅಮ್ಮ, ಗೊತ್ತಿಲ್ಲ ನನಗೆ ಅಂತ ಹೇಳ್ತಾಳೆ. ಆಮೇಲೆ ಈ ಲಲಿತಾ ಅವ್ರ ಅಪ್ಪ ತಂಗಿಗೆ ಫೋನ್ ಮಾಡಿ, ನಾಳೆ ಮಾಂಗಲ್ಯ ಮರುಧಾರಣೆ ಇದೆ, ಬಂದುಬಿಡು ಅಪ್ಪ ಅಂತ ಹೇಳ್ತಾರೆ. ಅಯ್ಯೋ ಹೌದೇನು ಮಗಳೇ, ನಾನೇ ಮಾಂಗಲ್ಯ ತಗೊಬರ್ತೀನಿ ಅಂತ ಅವರಪ್ಪ ಹೇಳ್ತಾನೆ. ಅದನ್ನು ತೊಗೊಂಡು ಬಂದು ಅಜ್ಜಿಗೆ ಹೇಳೋಕ್ಕೆ ಅಂತ ಅವಳು ಹಾಲಿಗೆ ಬರ್ತಾಳೆ. ಯಾರು, ಲಲಿತಾ ಹಾಲಿಗೆ ಬಂದು ಕಟೌಟ್ ಹತ್ರನೇ ನಿಂತ್ಕೊಂಡು ಮಾತಾಡ್ತಿರ್ತಾಳೆ ಅಪ್ಪನ ಹತ್ರ. ಮಾತಾಡಿ ಆದಮೇಲೆ ಖುಷಿಯಾಗಿ ಹಾಲಿಗೆ ಬಂದು, ಅಜ್ಜಿ ಅಪ್ಪನೇ ಮಾಂಗಲ್ಯ ಎಲ್ಲ ತೊಗೊಂಡು ಬರ್ತಾರಂತೆ, ನಾಳೆ ಬರ್ತಾರಂತೆ ಅಜ್ಜಿ ಅಂತ ಹೇಳ್ತಾಳೆ. ಅದಕ್ಕೆ ಮಹೇಶ್ವರಿ ಅಲ್ಲಿ ಕೇಳಿಸ್ಕೊಳ್ತಾ ಇರ್ತಾಳಲ್ಲ, ಹಂಗೇನು ಬೇಡ, ಬೇರೆಯವ್ರು ಯಾರು ನಮ್ಮ ಮನೆಗೆ ಏನು ತರೋದು ಬೇಡ, ನಾವು ತರೋಕ್ಕೆ ಅಷ್ಟು ಶಕ್ತಿ ಇದೆ, ಮಾಂಗಲ್ಯ ನಾವೇ ತರ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಅಜ್ಜಿ ಅವರಮ್ಮ ಹೇಳ್ತಾರೆ, ಅಲ್ಲ ಅವಳನ್ನೇ ಗಂಡ ಹೆಂಡ್ತಿ ಅಂತ ಹೊಂದ್ಕೊಂಡು ಬಾಳಕ್ಕೆ ಬಿಟ್ಟಿಲ್ಲ, ಇನ್ನು ಮಾಂಗಲ್ಯ ಹೆಂಗೆ ತರ್ತೀಯ,
ಇದು ಮರುಮಾಂಗಲ್ಯ ಧಾರಣೆ ಮಾಡೋದೇ ನಿನಗಿಷ್ಟ ಇಲ್ಲ, ಆದರೂ ಮಾಂಗಲ್ಯ ಹೆಂಗೆ ತರ್ತೀಯಾ ಅಂತ ಕೇಳ್ತಾಳೆ. ಆವಾಗ ಅವಳು ಹೇಳ್ತಾಳೆ, ಎಲ್ಲ ಕಡೆನೂ ಸಿಕ್ಕಾಕಿಸ್ತಾ ಇದ್ದಾಳಲ್ಲ ನನ್ನ ಅಂತ ಅಂದ್ಕೊಂಡು. ಇವಳು ನೋಡಿದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಕಿಲಾಡಿ ಇರ್ತಾಳೆ ಅಲ್ವ, ಎಲ್ಲ ಥರನೂ ಅವಳು ಯೋಚನೆ ಮಾಡಿರ್ತಾಳೆ, ಎಲ್ಲೂ ಸಿಗಾಕೋಬಾರ್ದು ಅನ್ನಂಗೆ ಆ್ಯಕ್ಟಿಂಗ್ ಮಾಡ್ತಿರ್ತಾಳೆ. ಆಮೇಲೆ ಕಾಫಿ ಮಾಡ್ಕೊಬಂದು ಮೀನಾಕ್ಷಿ ಎಲ್ಲರಿಗೂ ಕಾಫಿ ಕೊಡ್ತಿರ್ತಾಳೆ. ಆ ಟೈಮಿಗೆ ಕರೆಕ್ಟಾಗಿ ಅಜ್ಜಿ ನಾಳೆ ಧಾರಣೆ ಅಂತಿರಲ್ಲ, ಮರು ಮಾಂಗಲ್ಯ ಧಾರಣೆಗೆ ಏನೇನು ಮಾಡಬೇಕು, ಎಲ್ಲಿ ಮಾಡಬೇಕು ಅಜ್ಜಿ ಅಂತ ಮೀನಾಕ್ಷಿ ಕೇಳ್ತಾ ಇರ್ತಾಳೆ. ಅದಕ್ಕೆ ಎಲ್ಲಿ ಮಾಡೋದು ಅಂತ, ದೇವಸ್ಥಾನದಲ್ಲಿ ಅಂತ ಅಜ್ಜಿ ಹೇಳುತ್ತೆ. ದೇವಸ್ಥಾನ ಅಂದರೆ ಯಾವ ದೇವಸ್ಥಾನ ಅಜ್ಜಿ ಅಂತ, ಯಾವುದೂ ಪ್ರಿಪೇರ್ ಆಗಿಲ್ಲ, ಯಾವ ದೇವಸ್ಥಾನ ಅಜ್ಜಿ ಅಂತ. ಆಮೇಲೆ ಯೋಚನೆ ಮಾಡ್ತಾರೆ ಇಬ್ಬರೂ, ಯಾವುದಾದ್ರು ಎಲ್ಲ ಹತ್ತಿರದಲ್ಲಿರೋ ದೇವಸ್ಥಾನದಲ್ಲಿ ಮಾಡಿದ್ರಾಗುತ್ತೆ ಅಂತ ಅವರು ಅಂದ್ಕೊಳ್ತಾ ಇರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಅಲ್ಲಿಗೆ ಮಾಂಗಲ್ಯ ಮರುಧಾರಣೆ ಮಾಡೋದು ಪುರೋಹಿತರು. ಆಮೇಲೆ ಇಂದು ಏನೇ ಮಹೇಶ್ವರಿ ಅಂತ ಈ ಅಜ್ಜಿ ಕೇಳುತ್ತಾ, ಈ ಥರ 48 ದಿವಸದ ವ್ರತ ಯಾವುದಿದೆ, ಈ ಥರ ಹೇಳಿದೆಯಲ್ಲ ಅವರಿಗೆ ಅಂತ ಹೇಳಿದ್ರೆ, ಹೇಳಿದ್ರು ಪುರೋಹಿತರು ಹಿಂಗೆ ಅಂತ. ಸರಿ ಕೇಳ್ತೀನಿ ತಾಳು, ನಮ್ಮ ಪುರೋಹಿತರು ಇದ್ದಾರಲ್ಲ ಅವ್ರಿಗೆ ಕೇಳ್ತೀನಿ ಅಂತೇಳಿ ಅವ್ರ ಅಮ್ಮ ಹೋಗಿ ಒಳಗಡೆ ಹೋಗಿ ಮಾತಾಡ್ಕೊಂಡು ಬರ್ತಾರೆ. ಆವಾಗ ಯಾವ ಮಾಂಗಲ್ಯ ಯಾವ ದೂರ ಇರೋದು ಇಲ್ಲ, ಯಾವ ದೋಷವೂ ಇಲ್ಲ, ಯಾವ ಕಿತಾಪತಿನೂ ಇಲ್ಲ, ಇದು ಬೇಕು ಅಂತಲೇ ಮಾಡಿರೋದು. ಈಗ ಮರುಮಾಂಗಲ್ಯ ಧಾರಣೆ ಮಾಡೋಣ, ಸರಿ ಹೋಗುತ್ತೆ ಅಂತ ಅಜ್ಜಿ ಹೇಳುತ್ತೆ. ಮಗಳ ಬಗ್ಗೆನೂ ಹೆಚ್ಚು ಬಿಟ್ಕೊಡಂಗಿಲ್ಲಲ್ಲ, ಹಂಗಾಗಿ ಅಷ್ಟೇ ಹೇಳುತ್ತೆ. ಆಮೇಲೆ ಅಮ್ಮ ಬೇರೆ ಅದು ಬೇರೆ ಮಾಡಿದ್ರಲ್ಲ ಅಂಥೇಳಿ ನಾಳೆ ಎಷ್ಟು ಗಂಟೆಗೆ ಏನು ಅಂತ ಎಲ್ಲ ಮಾತಾಡ್ಕೊಳ್ತಾರೆ. ಆಮೇಲೆ ಇವಳು ಬಂದು ಲಲಿತಾ ಅಪ್ಪನೇ ಮಾಂಗಲ್ಯ ತರ್ತಾರಂತೆ ಅಜ್ಜಿ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರ ಅತ್ತೆ ಬಂದು ಮಹೇಶ್ವರಿ, ಯಾರೂ ತರೋದು ಬೇಕಾಗಿಲ್ಲ, ನಮ್ಮ ಮನೇಲೇ ನಾವು ತರೋಷ್ಟು ಶಕ್ತಿ ಇದೆ, ನಾವೆಷ್ಟು ಬಡಿಸ್ತಾನೆ ಏನಿಲ್ಲ, ನಮಗೆ ಅಂಥ ಬಡಿಸ್ತಾನೆ ಏನಿಲ್ಲ, ನಾವೇ ತೊಗೊಂಡು ಬರ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಅಜ್ಜಿ, ನಿನಗೆ ಮದುವೆ ಮಾಡ್ಕೊಳ್ಳೋದೇ ಇಷ್ಟ ಇಲ್ಲ ಅಂದಮೇಲೆ ನೀನು ಹೆಂಗೆ ತಗೊಂಬರ್ತೀಯ, ನಿನಗೆ ಇಷ್ಟನೇ ಇಲ್ಲ ಅಂದಮೇಲೆ ಹೆಂಗೆ ತಗೊಂಬರ್ತೀಯ ಅಂತ ಕೇಳುತ್ತೆ. ಅದಕ್ಕೆ ಇವಳು ಅಲ್ಲೂ ಸಿಕ್ಕಾಕಿಸ್ತಾರಲ್ಲ ಅಂತ ಸುಮ್ಮನೆ ನಿಂತ್ಕೋತಾಳೆ, ಏನೂ ಮಾತಾಡಲ್ಲ ಮಹೇಶ್ವರಿ. ಇವ್ರು ಯಾಕಪ್ಪ ಬಂದರು ಅನ್ನಂಗೆ ಆಗ್ಬಿಡುತ್ತೆ, ಅವರಮ್ಮ ಯಾಕೆ ಬಂದರು ಅನ್ನಂಗೆ ಆಗೈತೆ. ಏಕೆಂದರೆ ಇವಳು ಬೆರಳಲ್ಲೇ ಆಡಿಸ್ತಾ ಇರ್ತಾಳೆ ಇಬ್ಬರು ಸೊಸೆಯರನ್ನು. ಅವಳು ಪಾಪ ಹೇಳಿದ್ದೆಲ್ಲ ಕೇಳ್ತಾಳೆ ದೊಡ್ಡ ಸೊಸೆ. ಇವಳು ಸ್ವಲ್ಪ ಆಗಾಗ ಟ್ಯಾಂಕ್ ಕೊಡ್ತಿರ್ತಾಳಲ್ಲ, ಅದಕ್ಕೆ ಇವಳು ಕಂಡ್ರೆ ಸ್ವಲ್ಪ ಆಗಲ್ಲ. ನಿನ್ನ ಮಗಳು ನೇರ ನುಡಿ, ಅವಳದೂ ಮಗಳು ಅವಳ ಪರ ಇಲ್ಲ, ಅವಳು ಸೊಸೆ ಒಬ್ಬಳೇ ಅವಳ ಪರವಾಗಿ ಮಾತಾಡೋದು, ಏನು ಹೇಳಿದ್ರು ಹ್ಞೂ ಅತ್ತೆ ಆ ಅತ್ತೆ ಅಂತ ಮಾತಾಡ್ತಾಳೆ. ಆಮೇಲೆ ಈ ಕಡೆ ಬಂದು ಲಲಿತಂಗೆ ಗಂಡ ಬಂದು ಹೇಳ್ತಾನೆ ಜಯರಾಮು, ಮತ್ತು ನಾಳೆ ಮರುಮಾಂಗಲ್ಯ ಧಾರಣೆ ಇದೆಯಂತೆ, ಇದೆಲ್ಲ ಏನು ನಾಟಕಗಳು, ಇದು ನನಗಿಷ್ಟನೂ ಇಲ್ಲ, ಈ ನಾಳೆ ಬೆಳಿಗ್ಗೆನೇ ರೆಡಿ ಆಗಬೇಕಂತೆ, ಏನು ಕತೆ ಇದು ಅಂತ ಕೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ದೊರೆ ನೋಡಿ, ನಿಮ್ಮ ಇಷ್ಟಪಟ್ಟು ನೀವು ಮದುವೆ ಮಾಡ್ಕೊಳ್ಳೋದಾದರೆ ನನ್ನನ್ನು ತಾಳಿ ಕಟ್ಟಿ ಮದುವೆ ಮಾಡ್ಕೊಳ್ಳಿ, ಸುಮ್ಮನೆ ಪ್ರಪಂಚ ನೋಡಲಿ ದೇಶ ನೋಡಲಿ ಅಂತ ಮಾಡೋದಾದರೆ ಆ ಥರ ಮದುವೆ ನನಗೆ ಬೇಡವೇ ಬೇಡ ಅಂತಾಳೆ. ಆವಾಗ ಅವನು ಅವಳ ಮುಖನೇ ನೋಡ್ತಾ ಇರ್ತಾನೆ. ಅವನು ಏನು ಹೇಳಬೇಕು ಅಂತ ಗೊತ್ತಾಗ್ದಲೇ ಸುಮ್ಮನೆ ಮುಖ ನೋಡ್ತಿರ್ತಾನೆ, ಏನೂ ಮಾತಾಡಲ್ಲ, ಸುಮ್ಮನೆ ಹಂಗೆ ಆಚೆ ಹೊರಟೋಯ್ತಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.